ಒಂದು ಕಡೆ ಡೆಲ್ಲಿಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹಂಗೆ ಹೇಳ್ತಾರೆ, ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಇನ್ನೊಂದು ಹೇಳ್ತಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಏನಾಗಿತ್ತು ಗೊತ್ತಾ? ನಾಯಕತ್ವ ಬದಲಾವಣೆಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಸಿಎಂ ಫುಲ್ ಗರಂ ಆದ್ರು. ಹೇಳ್ರಿಲ್ವೇನ್ರಿ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಎಷ್ಟು ಸಲ ಹೇಳಬೇಕು ಅಂತ. ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕು, ಅವರು ಕೇಳಬೇಕು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಬಿಡ್ತಾ ಇಲ್ಲ, ಹೈಕಮಾಂಡನ್ನು ಸಂಪರ್ಕ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಕೇಳಿದ್ದಷ್ಟೇ ಪ್ರಶ್ನೆ. ಅದಕ್ಕೇನೆ ಮಾಧ್ಯಮದ ಮೇಲೇ ಸಿಎಂ ಆಕ್ರೋಶ ಹೊರ ಹಾಕ್ತಾರೆ. ಯಾವ ಟೆನ್ಷನ್ನಲ್ಲಿ ಇದ್ರೋ ಏನೋ ಗೊತ್ತಿಲ್ಲ. ಈ ಪ್ರಶ್ನೆ ಕೇಳ್ತಾ ಇದ್ದಂತೆ ಗರಂ ಆದ್ರು. ಹೈಕಮಾಂಡ್ ನಿರ್ಧಾರ ಅಂತ ಅವತ್ತೇ ಹೇಳಿಲ್ವಾ, ಎಷ್ಟು ಸಲ ಹೇಳಬೇಕು ಅಂತ ಗರಂ ಆದ್ರು. ನೀನು ಕೇಳದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ, ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ಎಷ್ಟು ಹೇಳೋದು ನಾನು ನಿಮಗೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿರ್ತಾರೆ. ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು. ಬೇರೆ ಏನ್ ಕೇಳೋದಿಗೆ ಇಲ್ವಾ? ಅವ್ರು ಮಾತ್ರನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಹಂಗೆ ಕೇಳೋದು. ಇದೇ ವಿಚಾರ ಸಂಬಂಧ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೈಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಲೈವ್ನಲ್ಲಿ. ಸಂತೋಷ್, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲೇ ಬೀಡು ಬಿಟ್ಟಿದ್ದಾರೆ. ಏನಾದರೂ ಒಂದು ಡೆವಲಪ್ಮೆಂಟ್ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ. ಏನೇನಾಗ್ತಾ ಇದೆ ಅಲ್ಲಿ? ಯಾಕಂದರೆ ಈ ಕಡೆ ಸಿದ್ದರಾಮಯ್ಯನವರು ಗರಂ ಆಗ್ತಾ ಇದ್ದಾರೆ ಈ ಪ್ರಶ್ನೆ ಕೇಳಿದ್ರೆ, ಡಿ ಕೆ ಸುರೇಶ್ ಅವರು ಅಣ್ಣನ ಪರವಾಗಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಬೆಳವಣಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ. ಖಂಡಿತ ಶರತ್, ಒಂದು ಗಮನಿಸಬೇಕಾಗಿರುವಂಥ ವಿಚಾರ, ಕಳೆದ 4-5 ತಿಂಗಳಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಿರುವಂಥದ್ದು ಮುಖ್ಯಮಂತ್ರಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ತನ್ನದೇ ಆದಂತಹ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ತುಂಬಾ ತಾಳ್ಮೆಯಿಂದ ಕಾಯ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಬೆಂಬಲಿಗರಾಗಿ ಬಹುತೇಕ ಶಾಸಕರು ಕೂಡ ದೆಹಲಿಯನ್ನ ಯಾತ್ರೆ ನಡೆಸಿದ್ರು. ಜೊತೆಗೆ ಪದೇ ಪದೇ ಮುಖ್ಯಮಂತ್ರಿ ವಿಚಾರದಲ್ಲಿ ಹೇಳಿಕೆಗಳನ್ನು ಕೊಡುವಂತದ್ದಿರಬಹುದು. ಈಗ ಅವರ ಸಹೋದರರ ಸರದಿಯಾಗಿರುವಂತದ್ದು, ಸಹೋದರ ಡಿ ಕೆ ಸುರೇಶ್ ಇವತ್ತು ಮೊದಲ ಬಾರಿಗೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದಲ್ಲ, ಹಲವು ಬಾರಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರುವಂತದ್ದು ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರವನ್ನ ಕೊಡುತ್ತೆ. ಜೊತೆಗೆ ಇವತ್ತು ಕೊಟ್ಟಿರುವಂತಹ ಮತ್ತೊಂದು ಹೇಳಿಕೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಡಿ ಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ, ನಿನ್ನೆಯಿಂದಲೂ ಕೂಡ ದೆಹಲಿ ಪ್ರವಾಸ ಕೈಗೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಕೂಡ ಸಂಸತ್ತಿಗೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಅವರ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರುಗಳನ್ನು ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂಥದ್ದು, ಅಂದ್ರೆ ಸೌಹಾರ್ದಯುತ ಮಾತುಕತೆಗಳು ಒಂದು ಕಡೆ ಆದ್ರೆ ಅದು ಮತ್ತಷ್ಟು ಅವರಿಗೆ ಬೆಂಬಲವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಜೊತೆಗೆ ನಿನ್ನೆ ನಡೆದಂತಹ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತ ಸಭೆಯ ಬಳಿಕ ಪ್ರಿಯಾಂಕಾ ಗಾಂಧಿಯ ಜೊತೆ ವೈಯಕ್ತಿಕವಾಗಿ ಸುಮಾರು 25 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಸಹಜವಾಗಿ ಸಹೋದರ ರಾಹುಲ್ ಗಾಂಧಿಯ ಜೊತೆ ಮಾತುಕತೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಮಾತುಗಳನ್ನ ಹಂಚಿಕೊಂಡ್ರು ಅನ್ನುವಂತ ಒಂದು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳನ್ನ ಪ್ರಿಯಾಂಕಾ ವಾದ್ರದಿಂದಲೂ ಕೂಡ ನಿರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆಯ ಬಗ್ಗೆ, ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರು ಇದೆಲ್ಲವೂ ಕೂಡ ಅವರಿಗೆ ಮನವರಿಕೆಗಳಾಗಿರುತ್ತೆ. ಆದ್ರೆ ಇಲ್ಲೂ ಕೂಡ ದೆಹಲಿಯಲ್ಲೂ ಕೂಡ ಕಾಲವೇ ಉತ್ತರಿಸುತ್ತೆ ಅನ್ನುವಂತ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಸಹೋದರರಿಬ್ಬರು ಕೂಡ ಒಂದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ತುಂಬಾ ತಾಳ್ಮೆಯಿಂದ ಇದ್ದಾರೆ. ಕಾಲವೇ ಉತ್ತರ ಕೊಡುತ್ತೆ, ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಮಾತನ್ನ ನಡೆಸಿಕೊಳ್ತಾರೆ ಅನ್ನುವಂಥದ್ದು. ಅಂದ್ರೆ ಈಗ ಒಂದು ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ ಇವರೆಲ್ಲ ಹೇಳಿಕೆಗಳು. ಹಿಂದೆ ತಾಳ್ಮೆಯಿಂದ ಇದ್ದೇವೆ, ಕಾಯ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಪಟ್ಟದ ವಿಷಯದಲ್ಲಿ. ಇದೀಗ ಮುಖ್ಯಮಂತ್ರಿಗಳ ಅಂಗಳಕ್ಕೆ ಚೆಂಡನ್ನ ವಾಪಸ್ ಕಳಿಸಿದಂತೆ ಕಾಣ್ತಾ ಇದೆ. ಅಂದ್ರೆ
ಅವರ ಅಂಗಳದಲ್ಲಿ ಈ ಚೆಂಡು ನಿರ್ಧಾರವಾಗಿ ವಾಪಸ್ ಬರಲಿ, ಅವರು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ಇದೀಗ ಗರಂ ಆಗಿದ್ದಾರೆ ಅನ್ನೋದರ ಬಗ್ಗೆ ಹೇಳಲಾಗುತ್ತೆ. ಅಂದ್ರೆ ಸಹಜವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರನ ಸ್ವತಃ ಮುಖ್ಯಮಂತ್ರಿ ಅವರ ಹತ್ರನೇ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ಸಮಂಜಸ ಅನ್ನುವಂಥದ್ರ ಮಟ್ಟಿಗೆ ಇರುತ್ತೆ. ಹಾಗಾಗಿ ಸಹಜವಾಗಿ ಕೋಪವನ್ನು ವ್ಯಕ್ತಪಡಿಸುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಜ ಅನ್ನುವಂಥ ನಿರೀಕ್ಷೆ ಮಾಡಬೇಕಾಗತ್ತೆ. ಆದ್ರೆ ಈ ವಿಚಾರದಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳ ಅಂಗಳದಿಂದಲೇ ಒಂದು ಒತ್ತಡವನ್ನು ಹಾಕುವಂತಹ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಆಪ್ತ ಬಳಗ ದೆಹಲಿಯಲ್ಲಿ ಸಹಜವಾಗಿ ವ್ಯಾಪಾರಸ್ಥರಿರ್ಬೋದು, ಬೇರೆ ಬೇರೆ ರಾಜಕೀಯ ಸ್ನೇಹಿತರಿರ್ಬೋದು, ಇವರ ಮುಖಾಂತರವಾಗಿಯೂ ಕೂಡ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಪ್ರಸ್ತಾಪಗಳನ್ನ, ಮನವಿಗಳನ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೆ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನಾ ರೀತಿಯಾಗಿ ಬಲವನ್ನು ತಂದುಕೊಡುವಂತಹ ಪ್ರಯತ್ನ ಇದೀಗ ದೆಹಲಿಯ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶರತ್. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.